When adharma rises and dharma declines, I take birth to ensure dharma. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम्। Om Namah Shivaya. Om Namah Shivaya. Om Namah Shivaya. ಪುತ್ರ, ನಾನು ಬಂದೆನು. ನಿನಗೆ ಏನು ವರ ಬೇಕೆಂದು ಕೇಳು, ನಾನು ನಿನಗೆ ಪ್ರದಾನವನ್ನು ಮಾಡುವೆ. ಆ ರಾಜನನ್ನು ನೋಡು, ಎಷ್ಟು ಸುಂದರವಾಗಿದ್ದಾನೆ ಅಲ್ಲವಾ? ಹೋಗು ಪುತ್ರ, ನಿನ್ನ ಮಾತೆಯನ್ನು ಕೊಲ್ಲು, ಅವಳ ಶಿರವನ್ನು ನನ್ನ ಕಾಲಿಗೆ ಅರ್ಪಿಸು ಪುತ್ರ. ಹೋಗುವೆ ತಂದೆ, ನಾನು ಹೋಗುತ್ತಿರುವೆ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು. ನನ್ನ ಅಪ್ಪನ ಆದೇಶದಂತೆ ನಾನು ನೆರವೇರಿಸಿರುವೆ. ನನ್ನನ್ನು ಕ್ಷಮಿಸಿಬಿಡು. ನಾನು ಈಗ ಘೋರ ಅನರ್ಥವನ್ನು ಮಾಡಿರುವೆ. ಪಿತಾಶ್ರೀ, ನಿನಗೇನು ವರ ಬೇಕು ಕೇಳು. ಪಿತಾಶ್ರೀ, ನನ್ನ ಅಮ್ಮನನ್ನು ಬದುಕಿಸಿಕೊಡು. ನನ್ನ ಅಮ್ಮನನ್ನು ಬದುಕಿಸಿಕೊಡು ಪಿತಾಶ್ರೀ, ನನ್ನ ಅಮ್ಮನನ್ನು ಬದುಕಿಸಿಕೊಡು. ತಥಾಸ್ತು ಪುತ್ರ, ನೀವು ಅಜಯ್ಯವಾಗಲಿ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡಿ. ಇದು ಯುದ್ಧದ ನಡುವೆ ಹೋಗುತ್ತಿರುವುದು. ಅಲ್ಲಿ ಒಬ್ಬ ಮಲ್ಲಿಕಾರ್ಜುನನೆಂಬ ಒಬ್ಬ ರಾಜನಿದ್ದ. ಕ್ಷಮಿಸಿಬಿಡಿ ರಾಜರೇ. ಟಕ್ 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 ಟಕ್. ತಗೊಳ್ಳಿ, ನಿಮಗೆ ಊಟವನ್ನು ತಂದಿರುವೆ. ಹಿಂಗೆಲ್ಲ ಮಾಡಬೇಕು ನೀವು. ನಿಮ್ಮ ಸಾಮ್ರಾಜ್ಯವು ಒಳ್ಳೆಯತನ ಹಾಗೂ ಧರ್ಮದ ನಡುವೆ ಹೋಗುವುದು. ನನಗೆ ಆ ಹಸುವನ್ನು ನೀಡಬಹುದೇ? ನೀನನ್ನು ಮಾತನಾಡುತ್ತಿರುವೆ. ಆ ಹಸು ಚಿಕ್ಕಂದಿನಿಂದ ನನ್ನ ಬಳಿಯೇ ಇದ್ದಿದೆ. ಆದರೂ ನಾನು ನಿನಗೆ ಅದರ ಒಂದು ಆಶೀರ್ವಾದವನ್ನು ಕೇಳಲು ಅನುಮತಿಸುತ್ತೇನೆ. ಒಂದು ಅಲ್ಲ, ನನಗೆ ಈ ಪೂರ್ತಿ ಹಸು ಬೇಕು. ಏನು ಮಾತಾಡುತ್ತಿರುವ ಪುತ್ರ? ಕ್ರೋಧವನ್ನು ತಡೆದುಕೋ. ಆ ಹಸುವನ್ನು ನೋಡು, ಸುಂದರವಾಗಿ. ಯಾರು ನನ್ನ ಅಪ್ಪನನ್ನು ಕೊಂದಿರುವರು, ಅವರನ್ನು ನಾನು ಬಿಡುವುದಿಲ್ಲ. ನನ್ನ ಅಪ್ಪನನ್ನು ಕೊಂದಿರುವವನು ಎಂತಹ ಪಾಪಿ, ಅವನನ್ನು ನಿರ್ವಂಶ ಮಾಡುವೆ. ನೀನು ಸಹಸ್ರ ಭಾವವಾದರೆ ನಾನು ಪರಶುರಾಮ. ಪಿತಾಶ್ರೀ, ಅವರು ಸತ್ತಿದ್ದಾರೆ. ಆ ಮಲ್ಲಿಕಾರ್ಜುನನನ್ನು ನಿಮ್ಮ ಪುತ್ರ ವಧೆ ಮಾಡಿದ್ದಾನೆ.
ನಮಸ್ಕಾರಗಳು ಪೂಜಾರಿಗಳೇ, ನಮಸ್ಕಾರಗಳು. ನಾನು ಹೋಗುವೆ, ಈ ಕ್ಷತ್ರಿಯರನ್ನು ಅಂತ್ಯ ಮಾಡುವೆ. ನನ್ನನ್ನು ಬಿಡುವುದಿಲ್ಲ. ಇವರ ಅಂತ್ಯವು ನನ್ನ ಕೈಯಿಂದಲೇ ಆಗುವುದು. ಇದು ಅಯೋಧ್ಯ. ಸರಿಯನ್ನು ನೋಡು, ಎಷ್ಟು ಸುಂದರವಾಗಿದ್ದಾರೆ ಅಲ್ಲವಾ? ಇದು ಪರಶುರಾಮ ಅಲ್ಲಿ ಹೋದರು. ಈಶ್ವರರು ಮತ್ತು ಅವರ ಹೆಂಡತಿ ನೋಡುತ್ತಿದ್ದರು. ಅಲ್ಲಿ ರಾಮನು ಆ ಬಿಲ್ಲುವನ್ನು ಎತ್ತಿಟ್ಟು ಅದನ್ನು ಮುರಿದನು. ಇದು ಘೋರ ಅನರ್ಥವಾಯಿತಲ್ಲವೇ? ಇದು ಪರಶುರಾಮರ ಒಂದು ಬಿಲ್ಲು ಬಾಣವನ್ನು ಮುರಿದಿರುತ್ತದೆ. ನನ್ನ ಬಿಲ್ಲುವನ್ನು ಮರಿದಿದ್ದಾನೆ, ಅವನನ್ನು ಬಿಡುವುದಿಲ್ಲ. ನಾನು ಬರುತ್ತಿರುವೆ ರಾಮ. ಯಾರು ನನ್ನ ಬಿಲ್ಲನ್ನು ಮುರಿದವರು? ಯಾರು ನನ್ನ ಬಿಲ್ಲು ಬಾಣವನ್ನು ಮುರಿದು ಅವನನ್ನು ನಾನು ಬಿಡುವುದಿಲ್ಲ. ಅವನ ಅಂತ್ಯವನ್ನು ಮಾಡುವೆ ನಾನು. ಪರಶುರಾಮ, ನಾನು ರಾಮ, ನಾನು ನಿಮ್ಮ ಬಿಲ್ಲುವನ್ನು ಮುರಿದೆನು, ನನ್ನನ್ನು ಕ್ಷಮಿಸಿಬಿಡಿ. ಕ್ಷಮಿಸಿಬಿಡಿ ಎಂದು ಕೇಳಿದ್ದೇನೆ ಅಲ್ಲವೇ? ಕ್ಷಮಿಸಿ ಎನ್ನುವುದು ಒಂದೇ ಅರ್ಥ. ಕ್ಷಮಿಸಿ ಅಂದರೆ ನನ್ನನ್ನು ಕ್ಷಮಿಸಿ ಎಂದರ್ಥ. ಕ್ಷಮಿಸಿಬಿಡಿ. ನೀವೇ ವಿಷ್ಣುನಾರಾಯಣ, ನಾನು ವಿಷ್ಣುನಾರಾಯಣ. ನಾವಿಬ್ಬರು ಒಂದೇ ರೂಪ. ನೀವು ದೇವರೆಂದು ಗೊತ್ತಿರಲಿಲ್ಲ ರಾಮ, ನೀವು ವಿಷ್ಣುವಿನ ಅವತಾರ. ಕ್ಷಮಿಸಿ ನನ್ನನ್ನು. ನೀವು ದೊಡ್ಡವರು, ನೀವು ನನ್ನನ್ನು ಕ್ಷಮೆ ಕೇಳಬೇಡಿ. ನಾನು ಗಣೇಶ, ನಮ್ಮ ಅಪ್ಪನನ್ನು ಕಾಯುತ್ತಿರುವೆ ನಾನು. ಪರಶುರಾಮ ಬರುತ್ತಾರೆ, ಯಜ್ಞವನ್ನು ಮಾಡಿ ಅವರ ಶಿವ ನನ್ನನ್ನು ಭೇಟಿ ಮಾಡಲು ಬರುತ್ತಿದ್ದಾರೆ. ಅವರು ಶಿವರೇ ನನಗೆ ಒಂದು ನಾನು ಶಿವನ ದೊಡ್ಡ ಭಕ್ತನು. ನನ್ನನ್ನು ಬಿಡಬೇಕು ನೀನು. ಇಲ್ಲ, ನನ್ನ ಪಿತಾಶ್ರೀ ಆಜ್ಞೆ ಇದು. ನಾನು ಬಿಡುವುದಿಲ್ಲ ನಿಮ್ಮನ್ನು. ನಾನು ಯಾರು ಗೊತ್ತಾ ನಿನಗೆ? ನಾನು ಪರಶುರಾಮ ಅವರ ತುಂಬ ದೊಡ್ಡ ಭಕ್ತನು. ನನ್ನನ್ನು ಅಪಮಾನ ಮಾಡಬೇಡ, ನನ್ನನ್ನು ಕೊಂದು ಬಿಡುವೆ ನಾನು. ಯಾರು ಗೊತ್ತಾ ನಿನಗೆ? ನನ್ನ ಪಿತಾಶ್ರೀ ಆಜ್ಞೆ ಇದು, ಕೇಳಿ. ನಾನು ಯಾರು ಗೊತ್ತಾ? ನಾನು ಪರಶುರಾಮ. ಮಲ್ಲಿಕಾರ್ಜುನನನ್ನು ಕೊಂದಿರುವ ನಾನು. ನಿನ್ನನ್ನು ಕೊಲ್ಲಲಾಗುವುದೆಂದರೆ ನಿನ್ನ ದಂತವನ್ನು ಮುರಿಯುವೆ ನಾನು. ನೆನಪಿರಲೇ. ಶಾಂತರಾಗಿ. ನನ್ನ ಶಿವನನ್ನು ನೀವು ನೋಡಲು ಬಿಡುತ್ತಿಲ್ಲ. ನೆನಪಿರಲಿ, ನನ್ನ ಶಿವನನ್ನು ನೋಡಲು ಬಿಡಲೇಬೇಕು ನೀವು. ಇಲ್ಲವೆಂದರೆ ನಿಮ್ಮನ್ನು ನಾನು ಬಿಡುವುದಿಲ್ಲ. ಘೋರ ಅನರ್ಥ ಮಾಡುವಿರೇ ಗಣೇಶ. ನಿನ್ನ ದಂತವನ್ನು ನಾನು ಮುರಿಯುವೆನು. ನನ್ನ ಶಕ್ತಿಯಿಂದ ನಿನ್ನ ದಂತವನ್ನು ಮುರಿಯುವೆ. ಯುದ್ಧ ಮಾಡು. ಓಂ ನಮಃ ಶಿವಾಯ. ದಂತ ಮುರಿದು ಹೋಗಿತು.
ಕೆಳಗೆ ಬಿತ್ತು. ಮಹಾದೇವರು ಪ್ರತ್ಯಕ್ಷವಾಗಿ, ಇದು ನನ್ನದೇ ಲೀಲೆ, ಇದು ದೊಡ್ಡ ಹಲವಾರು ಕಥೆಗಳಲ್ಲಿ ನಿಮ್ಮಿಬ್ಬರ ಹೆಸರಿರುವುದು, ಈ ದಂತವನ್ನು ಮುರಿದು ನೀವು ಒಳ್ಳೆಯ ಕೆಲಸ ಮಾಡಿರುವೆ, ಇದು ನನ್ನ ಲೀಲೆ, ಇದು ದಂತವು ನಿನ್ನನ್ನು ಮುರಿದುದಂತ ಒಂದು ಬಲಗಡೆಯ ಮುರಿದುದಂತವ ಆಗಿ ಪೂಜೆ ಮಾಡುವುದು. ಇದು ಹಸ್ತಿನಾಪುರ. ಪರಶುರಾಮರು ಹಸ್ತಿನಾಪುರದ ಬಾಗಿಲಲ್ಲಿ ಬರ್ತಿದ್ದಾರೆ. ಹಸ್ತಿನಾಪುರದ ರಾಜರು ಧೃತರಾಷ್ಟ್ರ, ನಾನು ಮಹಾಮಹಿಮ ಭೀಷ್ಮರಿಗೆ ಕಲಿಕೆ ಕೊಟ್ಟಿದ್ದೇನೆ, ಹಾಗೂ ಅಂಗರಾಜ ಕರ್ಣನಿಗೆ ಕೂಡ. ಕೂತಿಕೊಳ್ಳುವೆ ಮೊದಲು ಮಹಾಭೀಮರು ಎಲ್ಲಿದ್ದಾರೆ ಎಂದು ಹೇಳಿ. ನಾನೆಲ್ಲಿದ್ದೀನಿ ಅವರೇ, ನೀವು ಕೊಟ್ಟ ಕಲಿಕೆಯಿಂದ ನಾನು ದೊಡ್ಡ ಯೋಧನಾಗಿರುವೆ. ಅಂಗರಾಜಕರ್ಣ, ನನ್ನ ಈ ಕೌಶಲ್ಯವನ್ನು ಪರೀಕ್ಷಿಸುವೆಯಾ? ನನ್ನ ಜೊತೆ ಯುದ್ಧ ಮಾಡುವೆ ಮಹಾಮಹಿಮ ಭೀಷ್ಮರೇ? ಪರಶುರಾಮರ ಜೊತೆ ಯುದ್ಧ ಮಾಡುವುದು ಅಷ್ಟು ಸುಲಭವಲ್ಲ. ನನ್ನ ಶಿಷ್ಯ ನನ್ನನ್ನು ಹೀಗೆ ಮಾಡುವರೆಂದು ನನಗೆ ಗೊತ್ತಿರುವುದಿಲ್ಲ. ಹೋಗುತ್ತಿರುವೆ, ನನ್ನನ್ನು ಆಶೀರ್ವದಿಸಿ. ಅಂತ್ಯ. ನಾನು ಪರಶುರಾಮ ಏನನ್ನು ಮಾಡುತ್ತಿರುವಿರಿ? ನನ್ನ ಕ್ರೋಧವನ್ನು ಪರೀಕ್ಷಿಸಬೇಡಿ. ನಾನು ಮಲ್ಲಿಕಾರ್ಜುನನ್ನು ಸೋಲಿಸುವ ಒಬ್ಬ ಯೋಧನು. ಕರ್ಣ, ನೀನು ನನ್ನ ಶಿಕ್ಷಣೆಯಲ್ಲಿ ಈ ವಿದ್ಯೆಯನ್ನು ಕಲಿತಿರುವೆ, ಆದರೆ ನನ್ನನ್ನೇ ನೀನು ಕೀಳು ಮಾಡಿರುವೆ. ಪರಶುರಾಮನು ಹಸ್ತಿನಾಪುರವನ್ನು ಬಿಟ್ಟು ಹೋಗುತ್ತಿದ್ದ. ಇನ್ನು ಅವರಿಗೆ ನಂಬಿಕೆ ಇದೆ, ಎಲ್ಲರಿಗೂ ನಂಬಿಕೆ ಇದೆ. ಅವರು ಒಂದು ಬೆಟ್ಟದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಕಲಿಯುಗ ತನ್ನ ಸೀಮಿನಲ್ಲಿರುವುದು, ಅದರ ಅಂತ್ಯದಲ್ಲಿರುವುದು. ಆಗ ಕಲ್ಕಿಯ ಗುರುವಿಯಾಗಿ ಹಾಗೂ 7 ಚಿರಂಜೀವಿಯರ ಜೊತೆಗೆ ಸೇರಿ ಯುದ್ಧ ಮಾಡುವರು, ಹಾಗೂ ಕಲ್ಕಿಗೆ ಅವರಿಗೆ ಗುರುವಾಗುವವರು ಇವರೇ. ಓಂ